ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 31ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಆರ್ಟಿಕಲ್ಸ್ಗಳನ್ನು ಪ್ರಾರಂಭ ಮಾಡೋಕೆ ಮುಂಚೆ ನಮ್ಮದಷ್ಟು ಸೂಚನೆಗಳಿವೆ. ಲಾ ಎಕ್ಸಲೆನ್ಸ್ ಐಎಎಸ್ನ ವತಿಯಿಂದ 2021-22 ಬ್ಯಾಚಸ್ಗಳಿಗೆ ನೆರವಾಗುವಂತೆ ಪ್ರಿಲಿಮ್ಸ್ ಕಮ್ಸ್ ಮೈನ್ಸ್ ಕ್ಲಾಸಸ್ಗಳನ್ನು ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಮಾಡಲಿದ್ದೇವೆ. ಈ ಕ್ಲಾಸಸ್ಗಳ ಹೆಚ್ಚಿನ ಉಪಯೋಗವನ್ನು ಪಡೆಯೋದಕ್ಕೆ ಈ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಶೀಘ್ರದಲ್ಲಿ ಈ ಕ್ಲಾಸಸ್ಗಳಿಗೆ ರಿಜಿಸ್ಟರ್ ಆಗಿ. ಶೀಘ್ರದಲ್ಲೇ ರಿಜಿಸ್ಟರ್ ಆಗೋರಿಗೆ ಅರ್ಲಿ ಬರ್ಡ್ ಆಫರ್ಸ್ಗಳನ್ನು ಕೂಡ ನೀವು ಪಡ್ಕೊಳ್ಬಹುದು. ಹಾಗಾಗಿ ಶೀಘ್ರದಲ್ಲಿಯೇ ಈ ಕ್ಲಾಸಸ್ಗಳಿಗೆ ರಿಜಿಸ್ಟರ್ ಆಗಿ. ಹಾಗೇನೆ ಲಾಯಕ್ಸ್ ಪ್ರೋ ಅನ್ನುವಂತ ಒಂದು ಪ್ರಿಲಿಮ್ಸ್ ಕಮ್ ಮೈನ್ಸ್ ಟೆಸ್ಟ್ ಸೀರೀಸ್ ಅನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. 120 ದಿನಗಳ ಒಂದು ಪ್ರೋಗ್ರಾಮ್ ಆಗಿರ್ತಕ್ಕಂಥದ್ದು. ಮೈಕ್ರೋ ಮೈನ್ಸ್ ಟೆಸ್ಟ್ ಗಳನ್ನ ಕೂಡ ಹೊಂದಿದೆ, ಎಸ್ಎ ಟೆಸ್ಟ್ ಗಳನ್ನ, ಫುಲ್ ಲೆಂತ್ ಪ್ರಿಲಿಮ್ಸ್ ಟೆಸ್ಟ್ ಗಳನ್ನ, ಸಿಸ್ಯಾಟ್ ಟೆಸ್ಟ್ ಗಳನ್ನ ಎಲ್ಲವನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥ ಒಂದು ಟೆಸ್ಟ್ ಸೀರೀಸ್, ಪ್ರಮುಖವಾದಂತಹ ಒಂದು ಟೆಸ್ಟ್ ಸೀರೀಸ್ ಆಗಿರುತ್ತೆ. ಇದಕ್ಕೂ ಕೂಡ ರಿಜಿಸ್ಟರ್ ಆಗೋದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇಂದಿನ ಮೊದಲ ಆರ್ಟಿಕಲ್, ಗವರ್ಮೆಂಟ್ ಸೈಟೆಡ್ ಇಂಡಿಯನ್ ಡಬಲ್ ಮ್ಯೂಟೆಂಟ್ ಸ್ಟ್ರೈನ್ ಇನ್ ಸುಪ್ರೀಂ ಕೋರ್ಟ್ ಅಫಿಡವಿಟ್ ಅನ್ನುವಂಥದ್ದು. ಭಾರತದಲ್ಲಿ ಸದ್ಯಕ್ಕೆ ಇಂಡಿಯನ್ ಡಬಲ್ ಮ್ಯೂಟೆಂಟ್ ಸ್ಟ್ರೈನ್ ಅಂತ ಹೇಳಿ ಭಾರತದ ಹೆಸರನ್ನ ಕೋವಿಡ್-19 ವೈರಸ್ಸಿನ ಯಾವುದೇ ಮ್ಯೂಟೇಷನ್ಗೆ ಹೋಲಿಸುವುದನ್ನ ನಿಲ್ಲಿಸಬೇಕು, ಅದು ತಪ್ಪಾಗುತ್ತೆ ಅಂತ ಹೇಳಿ, ತಪ್ಪು ಮಾಹಿತಿಯನ್ನ ನೀವು ನೀಡದಂತಾಗುತ್ತೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಕೂಡ ಎಲ್ಲೇ ಆದ್ರೂ ಕೂಡ ಇಂಡಿಯನ್ ಮ್ಯೂಟೆಂಟ್ ವೈರಸ್ ಅಂತ ಹೇಳಿ ಇದ್ದಂತ ಸಂದರ್ಭದಲ್ಲಿ ಅದನ್ನ ತೆಗೆದು ಹಾಕಬೇಕು, ಇಲ್ಲಾಂದ್ರೆ ಫೇಕ್ ನ್ಯೂಸ್ ಅಥವಾ ತಪ್ಪು ಮಾಹಿತಿ ಆಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೇನೆ ಯಾವುದೇ ಒಂದು ಮೀಡಿಯಾಸ್ಗಳಾದ್ರೂ ಕೂಡ ಇಂಡಿಯನ್ ಮ್ಯೂಟೆಂಟ್ ಸ್ಟ್ರೈನ್ ಅಂತ ಹೇಳಿ ತಿಳಿಸಬಾರದು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಈ ರೀತಿಯಾಗಿ ಮೇ 12ರಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ನವರು ತಮ್ಮ ಸ್ಟೇಟ್ಮೆಂಟ್ ಅನ್ನ ನೀಡೋದಕ್ಕೆ ಮೂರು ದಿನಗಳ ಮುಂಚಿತವಾಗಿ ಗವರ್ಮೆಂಟ್ ನ ಕಡೆಯಿಂದಲೇ ಆದಂತ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಏನು ಕೋವಿಡ್ ನ ರಿಲೇಟೆಡ್ ಆಗಿತ್ತು, ಅದರಲ್ಲಿ ಭಾರತದ ಈ ಗವರ್ಮೆಂಟ್ ನ ಡಾಕ್ಯುಮೆಂಟೇ ಇಂಡಿಯನ್ ಡಬಲ್ ಮ್ಯೂಟೆಂಟ್ ಸ್ಟ್ರೈನ್ ಅಂತ ಹೇಳಿ B.1.617 ಈ ಸ್ಟ್ರೈನ್ ಅನ್ನ ಭಾರತದ ಡಬಲ್ ಮ್ಯೂಟೆಂಟ್ ಸ್ಟ್ರೈನ್ ಅಂತ ಹೇಳಿ ಸರ್ಕಾರದ ಈ ಒಂದು ಸುಪ್ರೀಂ ಕೋರ್ಟ್ಗೆ ಹಾಕಿದಂತ ಅಫಿಡವಿಟ್ ನಲ್ಲೇ ಇರ್ತಕ್ಕಂಥದ್ದು. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ರೀತಿ ಭಾರತದ ಹೆಸರನ್ನ ಈ ಒಂದು B.1.617 ವೇರಿಯಂಟ್ಗೆ ಅಫಿಕ್ಸ್ ಮಾಡಬಾರ್ದು ಅನ್ನುವಂಥದ್ದೇ ಆಗಿದ್ರೆ ಗವರ್ಮೆಂಟೇ ಯಾಕೆ ಇಂಥ ಕಾರ್ಯವನ್ನ ಮಾಡ್ತು ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು. ಆದ್ರೆ ಈ ರೀತಿಯಾಗಿ ಯಾವುದೇ ಒಂದು ಸ್ಟ್ರೈನ್ ಅನ್ನ ಒಂದು ದೇಶದ ಹೆಸರಿಗೆ ಹೋಲಿಸುವಂತದ್ರ ಬಗ್ಗೆ WHO ಏನ್ ಹೇಳುತ್ತೆ ಅಂತ ಅಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆಯು B.1.617 ಈ ಮ್ಯೂಟೆಂಟ್ ಸ್ಟ್ರೈನ್ ಅನ್ನ ಭಾರತದ ಹೆಸರಿನೊಟ್ಟಿಗೆ ಸೇರಿಸಬಾರದು ಅಂತ ತಿಳಿಸಿದೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ಸ್ಟ್ರೈನ್ ಆಗಿದ್ರು ಕೂಡ, ಯಾವುದೇ ಒಂದು ಮ್ಯೂಟೆಂಟ್ ಸ್ಟ್ರೈನ್ ಆಗಿದ್ರು ಕೂಡ ಅದನ್ನ ಯಾವ ರಾಷ್ಟ್ರದಿಂದ ಅದು ಗುರುತಿಸಲ್ಪಡ್ತೋ ಆ ರಾಷ್ಟ್ರದ ಹೆಸರಿಗೆ ಅದನ್ನ ಸೇರಿಸಿ ಹೇಳುವಂತದ್ದು ಸರಿಯಲ್ಲ. ಇದರಿಂದಾಗಿ ಸಾಕಷ್ಟು ಕನ್ಫ್ಯೂಷನ್ಸ್ ಗಳು ಹುಟ್ಟುತ್ತೆ. ಹಾಗಾಗಿ ಆದಷ್ಟು ಕೂಡ ಈ ಸೈಂಟಿಫಿಕ್ ನೇಮ್ಸ್ ಗಳನ್ನೇ ನೀವು ಬಳಕೆ ಮಾಡಬೇಕು ಅಂತ WHO ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಈ ಭಾರತ ಮಾಡದಂತ ಸುಪ್ರೀಂ ಕೋರ್ಟಿನ ಅಫಿಡವಿಟ್ ಅನ್ನ ನೋಡಿದಾಗ ಕೂಡ ಆ ಅಫಿಡವಿಟ್ ನಲ್ಲೂ ಕೂಡ ಈ WHO ದ ಏನು ಕಾನ್ಸೆಪ್ಟ್ ಇದೆ ಇದಕ್ಕೆ ಕಾಂಟ್ರರಿ ಆಗಿರ್ತಕ್ಕಂಥ ಅಫಿಡವಿಟ್ ಅನ್ನ ನಾವು ಕಾಣಬಹುದಾಗುತ್ತೆ, ಕೆಲವು ಸ್ಟೇಟ್ಮೆಂಟ್ಸ್ ಗಳನ್ನ. ಇನ್ಫ್ಯಾಕ್ಟ್ ಈ ಅಫಿಡವಿಟ್ ನಲ್ಲಿ ವೇರಿಯಂಟ್ಸ್ ನ UK ವೇರಿಯಂಟ್, ಬ್ರೆಜಿಲ್ ವೇರಿಯಂಟ್, ಸೌತ್ ಆಫ್ರಿಕನ್ ವೇರಿಯಂಟ್ ಅಂತ ಕೂಡ ಗುರುತಿಸಲಾಗಿದೆ. ಅದರಲ್ಲಿ ಇಂಡಿಯನ್ ಡಬಲ್ ಮ್ಯೂಟೆಂಟ್ ಸ್ಟ್ರೈನ್ ಅನ್ನುವಂಥದ್ದನ್ನ ಕ್ಯಾಪಿಟಲ್ ಲೆಟರ್ ಕ್ಯಾಪ್ಸ್ ನಲ್ಲಿ ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದ ಒಂದು ಡಾಕ್ಯುಮೆಂಟೇ ಈ ರೀತಿ ಮೆನ್ಷನ್ ಮಾಡಿ ನಂತರದ 3 ದಿನಗಳಲ್ಲಿ ಈ ರೀತಿ ಭಾರತದ ಒಂದು ಸ್ಟ್ರೈನ್ ಅಂತ ಹೇಳಿ ಗುರುತಿಸಬೇಡಿ ಅಂತ ಹೇಳಿ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕೆ ಮುಂಚೆ ಸರ್ಕಾರವೇ ಆಲೋಚಿತವಾಗಿ ಈ ರೀತಿಯ ಒಂದು ಸರ್ಕಾರದ ಅಧಿಕೃತವಾದಂತಹ ಮಾಹಿತಿಯನ್ನು ನೀಡುವಾಗ, ಡಾಕ್ಯುಮೆಂಟ್ಸ್ ಗಳನ್ನ ಮಾಡುವಾಗ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು. ICMR ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿನವರು ಕೋವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡೋದಕ್ಕೆ ಯಾವೆಲ್ಲ ಸ್ಟೆಪ್ಸ್ ಗಳನ್ನ ತಗೊಂಡಿದ್ದಾರೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಅಫಿಡವಿಟ್ ಏನು ಸುಪ್ರೀಂ ಕೋರ್ಟ್ಗೆ ಗವರ್ಮೆಂಟ್ ಫೈಲ್ ಮಾಡಿತ್ತು, ಅದರಲ್ಲಿ ಇಂಡಿಯನ್ ಡಬಲ್ ಮ್ಯೂಟೆಂಟ್ ಸ್ಟ್ರೈನ್ ಅಂತ ಹೇಳಿ ಡೀಟೇಲ್ ಮಾಡಲಾಗಿದೆ. ಇದು ಸರಿಯಲ್ಲ. ಅಂದ್ರೆ ಒಮ್ಮೆ ಸರ್ಕಾರ ಇದು ಭಾರತದ ಸ್ಟ್ರೈನ್ ಅಂತ ಹೇಳಿ ನೀವು ಭಾರತದೊಟ್ಟಿಗೆ ಯಾವುದೇ ಒಂದು ಮ್ಯೂಟೆಂಟ್ ಸ್ಟ್ರೈನ್ ಅನ್ನ ಜೋಡಿಕೆ ಮಾಡಬೇಡಿ ಅಂತ ಹೇಳಿ ಬೇರೆಯವರಿಗೆ ತಿಳಿಸುತ್ತೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಗೆ ಹೇಳುತ್ತೆ, ಅಲ್ಲಿಂದ ಎಲ್ಲದನ್ನ ತೆಗೆದುಹಾಕಿ ಅಂತ ಹೇಳಿ ಮೀಡಿಯಾಸ್ಗೆ ಹೇಳುತ್ತೆ ಅಂತ ಅಂದ್ರೆ ಸರ್ಕಾರವೇ ಈ ರೀತಿ ಮಾಡುವಂತದ್ದು ಸರಿ ಆಗೋದಿಲ್ಲ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ B.1.617 ಸ್ಟ್ರೈನ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಈ ಒಂದು ಸೈಂಟಿಫಿಕ್ ನೇಮ್ ಕೂಡ ನಮಗೆ ನೆನಪಿರಬೇಕು. WHO ದ ನಿಲುವೇನು, ಈ ರೀತಿಯಾಗಿ ಯಾವ ಸ್ಟ್ರೈನ್ಸ್ ಗಳನ್ನು ಕೂಡ ಯಾವುದೇ ರಾಷ್ಟ್ರದಿಂದ ಆರಿಜಿನ್ ಆಗಿದೆ ಅನ್ಬಿಟ್ಟು ಅಲ್ಲಿಗೆ ಆ ರಾಷ್ಟ್ರದ ಹೆಸರಿನೊಟ್ಟಿಗೆ ಅದನ್ನ ಜೋಡಣೆ ಮಾಡಬಾರದು ಅನ್ನುವಂಥದ್ದು ಕೂಡ WHO ದ ನಿಲುವು ಅನ್ನೋದು ಗೊತ್ತಿರಬೇಕು. ಸದ್ಯಕ್ಕೆ ಅಫಿಷಿಯಲ್ ಆಗಿ ಭಾರತವು ಈ ಒಂದು ಸ್ಟ್ರೈನ್ ಆಗಿರ್ಬೋದು ಅಥವಾ ಇನ್ಯಾವುದೇ ಮ್ಯೂಟೆಂಟ್ ಸ್ಟ್ರೈನ್ ಅನ್ನ ಭಾರತದ ಹೆಸರಿನೊಟ್ಟಿಗೆ ಜೋಡಣೆ ಮಾಡುವಂಥದ್ದು ಬೇಡ ಅನ್ನುವಂಥದ್ದು ಭಾರತ ಸರ್ಕಾರದ ನಿಲುವಾಗಿರ್ತಕ್ಕಂಥದ್ದು. ಆರ್ಟಿಕಲ್, ಅ ವೆಟರನ್ ಕಮ್ಯುನಿಸ್ಟ್ ಟೇಕ್ಸ್ ಅ ಲಾಸ್ಟ್ ಬೋ ಅನ್ನುವಂಥದ್ದು.
ಸಿಪಿಐಎಂ ಪಕ್ಷದ ಲೀಡರ್ ಆಗಿದ್ದಂಥವ್ರು ಹಾಗೆ ಫಾರ್ಮರ್ ವೈಸ್ ಪ್ರೆಸಿಡೆಂಟ್ ಆಫ್ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ವುಮೆನ್ಸ್ ಅಸೋಸಿಯೇಷನ್ ಕೂಡ ಆಗಿದ್ದಂತ ಮೈಥಿಲಿ ಶಿವರಾಮನ್ ಅವರು ಚೆನ್ನೈನಲ್ಲಿ ಭಾನುವಾರ ಸಾವಿಗೀಡಾಗಿದ್ದಾರೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇವರು ತಮಿಳುನಾಡಿನ ಕೀಜ್ವೆನ್ಮಣಿಯಲ್ಲಿ ಆದಂತ 44 ದಲಿತರ ಮಸಾಕರ್ ನ ಕುರಿತಂತೆ ಅಟೆನ್ಷನ್ ಅನ್ನ ಡ್ರಾ ಮಾಡೋದಕ್ಕೆ ಸಾಕಷ್ಟು ಎಫರ್ಟ್ಸ್ ಗಳನ್ನ ಹಾಕಿದ್ದಾರೆ. ಇದರ ಕುರಿತಂತೆ ಒಂದು ಸೀರೀಸ್ ಆಫ್ ಆರ್ಟಿಕಲ್ಸ್ ಗಳನ್ನೇ ಬರೆದಿರ್ತಕ್ಕಂಥದ್ದು ಮತ್ತು ಅದು ಹಂಟೆಡ್ ಬೈ ಫೈರ್ ಅನ್ನುವಂತ ಹೆಸರಿನಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥದ್ದು. ಇವರು ಇತ್ತೀಚೆಗೆ ಸಾವಿಗೀಡಾಗಿದ್ರಿಂದ ಹಂಟೆಡ್ ಬೈ ಫೈರ್ ಅನ್ನುವಂತ ಯಾವ ಪುಸ್ತಕವನ್ನ ಅಥವಾ ಸೀರೀಸ್ ಆಫ್ ಆರ್ಟಿಕಲ್ಸ್ ಗಳನ್ನ ಯಾರು ಅದರ ಲೇಖಕರಾಗಿದ್ರು ಅಂದಾಗ ಮೈಥಿಲಿ ಶಿವರಾಮನ್ ಅನ್ನುವಂಥದ್ದು ನಮಗೆ ನೆನಪಿರ್ಬೇಕಾಗತ್ತೆ. ಜೊತೆಗೆ ಇವರು ಧರ್ಮಪುರಿ ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥ ಟ್ರೈಬಲ್ ಕಮ್ಯುನಿಟಿ ಅವರ ರೈಟ್ಸ್ ಗಳಿಗಾಗಿ ಕೂಡ ಅವರ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಕೂಡ ಹೋರಾಡಿರ್ತಕ್ಕಂಥವ್ರು. ಜೊತೆಗೆ ಇಂಪೆರಿಯಲಿಸಂ ನ ವಿರುದ್ಧವಾಗಿ ವಿಯೆಟ್ನಾಂನ ವಾರ್ ನ ವಿರುದ್ಧವಾಗಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಕೂಡ ಸಾಕಷ್ಟು ಇನ್ಸ್ಟ್ರೂಮೆಂಟಲ್ ಆಗಿದ್ದಂತ ಒಬ್ಬ ಲೇಡಿ ಈಕೆ ಆಗಿದ್ರು. ಹಾಗಾಗಿ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತಾರೆ. ಇವರು ಕಮ್ಯುನಿಸ್ಟ್ ಸಿಪಿಐಎಂ ಪಕ್ಷದ ಲೀಡರ್ ಕೂಡ ಆಗಿದ್ದಂತ ವೆಟರನ್ ಕಮ್ಯುನಿಸ್ಟ್ ಈಗ ಸಾವಿಗೀಡಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರ ಕುರಿತಂತೆ ಅಥವಾ ಇವ್ರು ಬರೆದಿರ್ತಕ್ಕಂಥ ಈ ಲೇಖನಗಳೇನಿದೆ ಇದರ ಹಂಟೆಡ್ ಬೈ ಫೈರ್ ಅನ್ನುವಂತ ಈ ಲೇಖನಗಳ ಸೀರೀಸ್ ನ ಕುರಿತಂತೆ ಆಗಿರ್ಬೋದು ಅಥವಾ ಇವರು ಯಾವ ರಂಗದಲ್ಲಿ ಕೆಲಸ ಮಾಡಿದ್ರು ಅನ್ನುವಂಥದ್ದು ಕುರಿತಾಗಿ ಯಾವುದೇ ಪ್ರಶ್ನೆಗಳು ಬಂದಾಗ ಇವರ ಹೆಸರು ನಮಗೆ ನೆನಪಿರ್ಬೇಕಾಗುತ್ತೆ. ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಟು ರೆಸ್ಯೂಮ್ ಕೋವಿಡ್-19 ಹಿಯರಿಂಗ್ಸ್ ಅನ್ನುವಂಥದ್ದು. ಮೇ 9ರ ಅಫಿಡವಿಟ್ ಕೇಂದ್ರದ ಅಫಿಡವಿಟ್ ಏನಿತ್ತು ಇದರ ಕುರಿತಂತೆ ಇವತ್ತು ಈ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ತನ್ನ ಹಿಯರಿಂಗ್ಸ್ ಗಳನ್ನ ರೆಸ್ಯೂಮ್ ಮಾಡಬಹುದು ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಕೋವಿಡ್ ನ ಕುರಿತಂತೆ ಹಿಯರಿಂಗ್ಸ್ ಗಳು ನಡೀತಾ ಇದ್ದಂತ ಸಂದರ್ಭದಲ್ಲೇ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಒಂದನ್ನ ಪ್ರಾರಂಭ ಮಾಡೋದಕ್ಕೆ ಅಂತ ಹೇಳಿ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಅನ್ನ ಹೊರತರುತ್ತೆ. ಇದು ಯಾತಕ್ಕಾಗಿ ಅಂತ ಅಂದ್ರೆ ಕೋವಿಡ್ ನ ಕುರಿತಂತೆ ವೈಜ್ಞಾನಿಕವಾದಂತ ಒಂದು ಅಧ್ಯಯನವನ್ನ ನಡೆಸೋದಕ್ಕೆ ಮತ್ತು ಆಕ್ಸಿಜನ್ ಅನ್ನ ರಾಜ್ಯಗಳಿಗೆ ಯಾವ ರೀತಿಯಾಗಿ ಅಲೋಕೇಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಫುಲ್ ಪ್ರೂಫ್ ಮೆಕ್ಯಾನಿಸಮ್ ಅನ್ನ ರೆಕಮೆಂಡ್ ಮಾಡ್ಲಿ ಅಂತ ಹೇಳಿ ಒಂದು ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಹೇಳುತ್ತೆ. ನಂತರದಲ್ಲಿ 12 ಮಂದಿಯ ಒಂದು ಟೀಮ್ ಅನ್ನ ಎಫೆಕ್ಟಿವ್ ಅಂಡ್ ಟ್ರಾನ್ಸ್ಪರೆಂಟ್ ಅಲೋಕೇಶನ್ ಆಫ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಆಗ್ಲಿ ಅನ್ನುವಂತ ಕಾರಣದಿಂದ ಅದನ್ನ ಕಾನ್ಸ್ಟಿಟ್ಯೂಟ್ ಮಾಡಲಾಗುತ್ತೆ. ಆ ಒಂದು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅನ್ನ ವೈಜ್ಞಾನಿಕವಾಗಿ ರ್ಯಾಷನಲ್ ಮತ್ತು ಈಕ್ವಿಟಬಲ್ ಬೇಸಿಸ್ ನ ಆಧಾರದ ಮೇಲೆ ರಾಜ್ಯಗಳಿಗೆ ಮತ್ತು ಯೂನಿಯನ್ ಟೆರಿಟರೀಸ್ ಗಳಿಗೆ ಹಂಚಿಕೆ ಆಗಬೇಕು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ತನ್ನ ಆರ್ಡರ್ ನ ಮುಖಾಂತರವಾಗಿ ಈ 12 ಮಂದಿಯ ಟೀಮ್ಗೆ ಇನ್ಸ್ಟ್ರಕ್ಟ್ ಮಾಡುವಂಥದ್ದು. ಇದಕ್ಕೂ ಹಿಂದೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರವು ಆಕ್ಸಿಜನ್ ಫಾರ್ ಬೆಡ್ ಅನ್ನುವಂತ ಒಂದು ಫಾರ್ಮುಲಾವನ್ನ ಗಮನದಲ್ಲಿಟ್ಕೊಂಡು ಅದರಂತೆ ಅವರಿಗೆ ಆಕ್ಸಿಜನ್ ಅನ್ನ ಸಪ್ಲೈ ಮಾಡಲಾಗ್ತಾ ಇತ್ತು ರಾಜ್ಯ ಸರ್ಕಾರಗಳಿಗೆ. ಈ ರೀತಿಯ ರಫ್ ಅಂಡ್ ರೆಡಿ ಅರೇಂಜ್ಮೆಂಟ್ ಅನ್ನುವಂಥದ್ದು ಸರಿಯಲ್ಲ ಅಂತ ಹೇಳಿ ಇಂಥದಕ್ಕೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ತೋರಿಸುವಂತ ಕೋರ್ಟ್ 12 ಮಂದಿಯ ಒಂದು ಟೀಮ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಇದರ ನಂತರದಲ್ಲಿ ಕೋವಿಡ್-19 ಹಿಯರಿಂಗ್ಸ್ ಗಳು ಸದ್ಯಕ್ಕೆ ನಿಂತು ಹೋಗಿದ್ದಂಥದ್ದು. ಈಗ ಅದು ರೆಸ್ಯೂಮ್ ಆಗೋದ್ರ ಕುರಿತಂತೆ ಮತ್ತು ಇವತ್ತಿನಿಂದ ಆ ಕೋವಿಡ್-19 ಹಿಯರಿಂಗ್ಸ್ ಗಳು ರೆಸ್ಯೂಮ್ ಆಗುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆಕ್ಸಿಜನ್ ಅಲೋಕೇಶನ್ ಗೆ ಮುಖ್ಯವಾಗಿ ಅದಕ್ಕಾಗಿ ಅಂತ 12 ಮಂದಿಯ ಒಂದು ಟೀಮ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದಂಥದ್ದು. ನ್ಯಾಷನಲ್ ಟಾಸ್ಕ್ ಫೋರ್ಸ್ ಕೂಡ ಕೋವಿಡ್-19 ಮ್ಯಾನೇಜ್ಮೆಂಟ್ ಗೆ ಅಂತ ಹೇಳಿ ಇರುವಂತದ್ದು. ಇವೆಲ್ಲವೂ ಕೂಡ ನಮಗೆ ತಿಳಿದಿರಬೇಕು. ಜೊತೆಗೆ ಆಕ್ಸಿಜನ್ ಫಾರ್ ಬೆಡ್ ಅನ್ನುವಂತ ಸೆಂಟರ್ ನ ಫಾರ್ಮುಲಾ ಅನ್ನುವಂಥದ್ದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಗೆ ಕಾರಣ ಆಯಿತು ಅನ್ನುವಂಥದ್ದು ಕೂಡ ತಿಳಿದಿರಲಿ. ಮುಂದಿನ ಆರ್ಟಿಕಲ್ ಮಾನ್ಸೂನ್ ಆನ್ಸೆಟ್ ಓವರ್ ಕೇರಳ ಡಿಲೇಡ್ ಅಂತ ಹೇಳಿ ಇಂಡಿಯನ್ ಮೆಟ್ರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ತಿಳಿಸ್ತಾ ಇರತಕ್ಕಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಕೇರಳದಲ್ಲಿ ಮಾನ್ಸೂನ್ ಏನು ಆನ್ಸೆಟ್ ಆಗಬೇಕಾಗಿತ್ತು ಅದು ಡಿಲೇ ಆಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಕೇರಳ ರಾಜ್ಯದಲ್ಲಿ ಜೂನ್ 3ರಂದು ಈ ಮಾನ್ಸೂನ್ ಅನ್ನುವಂಥದ್ದು ಅರೈವಲ್ ಆಗಬಹುದು ಅಂತ ಹೇಳಿ ಇಂಡಿಯನ್ ಮೆಟ್ರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ರೆ ಪ್ರೈವೇಟ್ ಫೋರ್ಕಾಸ್ಟರ್ ಸ್ಕೈಮೆಟ್ ಅವರು ಮಾನ್ಸೂನ್ ಅನ್ನುವಂಥದ್ದು ನಾರ್ಮಲ್ ಆಗಿ ಅರೈವ್ ಆಗುತ್ತೆ ಅನ್ನುವಂಥದ್ದನ್ನ ಅವ್ರು ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆಕ್ಚುಯಲ್ ಆನ್ಸೆಟ್ ಡೇಟ್ಗೂ ಮತ್ತೆ ಫೋರ್ಕಾಸ್ಟ್ ಡೇಟ್ಗೂ ಕಳೆದ 5 ವರ್ಷದಲ್ಲಿ ಯಾವ ರೀತಿಯಾಗಿದೆ ಕೇರಳ ರಾಜ್ಯದಲ್ಲಿ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ 2016ರಲ್ಲಿ ಜೂನ್ 7ರಂದು ಅಂತ ಹೇಳಿ ಫೋರ್ಕಾಸ್ಟ್ ಡೇಟ್ ಹೇಳಿದ್ರೆ ಆಕ್ಚುಯಲ್ ಆನ್ಸೆಟ್ ಅನ್ನುವಂಥದ್ದು ಜೂನ್ 8ಕ್ಕಾದಂಥದ್ದು. 2017ರಲ್ಲಿ ಸರಿಯಾದ ಮಾಹಿತಿಯನ್ನ 18ರಲ್ಲಿ ಸರಿಯಾದ ಮಾಹಿತಿಯನ್ನ ನೀಡಿರ್ತಾರೆ. 19ರಲ್ಲಿ ಜೂನ್ 6 ಅಂತ ಹೇಳಿ ಈ ಐಎಂಡಿ ತಿಳಿಸಿದ್ರೆ ಜೂನ್ 8ಕ್ಕೆ ಆಕ್ಚುಯಲ್ ಆನ್ಸೆಟ್ ಆಗಿರ್ತಕ್ಕಂಥದ್ದು. ಹಾಗೆ 2020ರಲ್ಲಿ ಜೂನ್ 5 ಅಂತ ತಿಳಿಸಿದಂತ ಈ ಮಾನ್ಸೂನ್ ಅನ್ನುವಂಥದ್ದು ಜೂನ್ 1ರಂದೇ ಆಗಮಿಸಿರ್ತಕ್ಕಂಥದ್ದು. ಆದ್ರೆ ಈಗ 2021ರಲ್ಲಿ ಜೂನ್ 3ನೇ ತಾರೀಕು ಅಂತ ಹೇಳಿ ಈಗ ಐಎಂಡಿ ತಿಳಿಸಿರ್ತಕ್ಕಂಥದ್ದು. ಆದ್ರೆ ಪ್ರೈವೇಟ್ ಫೋರ್ಕಾಸ್ಟರ್ ಸ್ಕೈಮೆಟ್ ನವರು ಹವೆವರ್ ಮಾನ್ಸೂನ್ ಅನ್ನುವಂಥದ್ದು ಈಗಾಗಲೇ ಅರೈವ್ ಆಗಿದೆ ಅನ್ನುವಂಥದ್ದನ್ನ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯಾದಂತ ಈ ರೀತಿಯ ಫೋರ್ಕಾಸ್ಟ್ ಗಳನ್ನ ಅಫಿಷಿಯಲ್ ಆಗಿ ಭಾರತದಲ್ಲಿ ನೀಡುವಂತವ್ರು ಯಾರು ಅಂದಾಗ ಐಎಂಡಿ ಇಂಡಿಯನ್ ಮೆಟ್ರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಲೇಟೆಸ್ಟ್ ಮೆಟ್ರಿಯಾಲಜಿಕಲ್ ಇಂಡಿಕೇಶನ್ಸ್ ಪ್ರಕಾರವಾಗಿ ಸೌತ್ ವೆಸ್ಟರ್ಲಿ ವಿಂಡ್ಸ್ ಅನ್ನುವಂಥದ್ದು ಫರ್ದರ್ ಗ್ರಾಜುಯಲಿ ಸ್ಟ್ರೆಂಥನ್ ಆಗಬಹುದು ಜೂನ್ 1 ಅಂದು. ಇದರಿಂದಾಗಿ ಎನ್ಹಾನ್ಸ್ಮೆಂಟ್ ಅನ್ನುವಂಥದ್ದು ರೈನ್ಫಾಲ್ ಆಕ್ಟಿವಿಟಿನಲ್ಲಿ ಕೇರಳದ ಮೇಲೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಮಾನ್ಸೂನ್ ಆನ್ಸೆಟ್ ಅನ್ನುವಂಥದ್ದು ಕೇರಳದಲ್ಲಿ ಲೈಕ್ಲಿ 3ನೇ ತಾರೀಕಿನಂದು ಆಗ್ಬಹುದು ಅನ್ನುವಂಥದ್ದು ಐಎಂಡಿಯ ಒಂದು ವರದಿ ಆಗಿರ್ತಕ್ಕಂಥದ್ದು.
2005ರಿಂದಲೂ ಕೂಡ ಮಾನ್ಸೂನ್ ಅನ್ನುವಂಥದ್ದು ಈ ಐಎಂಡಿ ನೀಡುವಂತ ಮಾರ್ಜಿನ್ ಏನಿದೆ, ಏರರ್ ಮಾರ್ಜಿನ್ ನ ಒಳಗೆಯೇ ಬಂದಿರತಕ್ಕಂಥದ್ದು, ಮಾನ್ಸೂನ್ ಆನ್ಸೆಟ್ ಆಗಿರ್ತಕ್ಕಂಥದ್ದು 2015 ಒಂದು ವರ್ಷವನ್ನ ಹೊರತುಪಡಿಸಿ 2005ರಿಂದಲೂ ಕೂಡ ಮಾನ್ಸೂನ್ ಯಾವ ಡೇಟ್ ನಲ್ಲಿ ಅರೈವ್ ಆಗುತ್ತೆ ಅನ್ನುವಂತ ಒಂದು ಮಾರ್ಜಿನ್ ಇಟ್ಕೊಂಡು ಐಎಂಡಿನವರು ತಿಳಿಸಿರ್ತಾರೋ ಅದೇ ರೀತಿಯ ಐಎಂಡಿ ವೆದರ್ ಮಾಡೆಲ್ಸ್ ನ ಪ್ರಕಾರವಾಗಿಯೇ ಮಾನ್ಸೂನ್ ಆನ್ಸೆಟ್ ಅನ್ನುವಂಥದ್ದು ಆಗಿರ್ತಕ್ಕಂಥದ್ದು. ಇನ್ನ ಈ ವರ್ಷದಲ್ಲಿ ಯಾವ ರೀತಿಯ ಮಾನ್ಸೂನ್ ಆಗುತ್ತೆ, ಅಂದ್ರೆ ನಾರ್ಮಲ್ ಮಾನ್ಸೂನ್ ಆಗುತ್ತಾ ಅಥವಾ ಇನ್ನೂ ಹೆಚ್ಚಿನದಾಗಿ ನಮ್ಮಲ್ಲಿ ಆಗುತ್ತಾ ಅನ್ನುವಂಥದ್ರ ಕುರಿತಂತೆ ಐಎಂಡಿ ಏನ್ ವರದಿಯನ್ನ ತಿಳಿಸಿದೆ, ಅದ್ರ ಬಗ್ಗೆ ನಾವೀಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಹಾಗಾಗಿ ಯಾವ ರೀತಿಯಾಗಿ ಐಎಂಡಿ ಈ ವರ್ಷದ ಮಾನ್ಸೂನ್ ಬಗ್ಗೆ ತಿಳಿಸಿದೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಕ್ಯೂಸ್ಡ್ ಡಿನೈಡ್ ಆಂಟಿಸಿಪೇಟರಿ ಬೇಲ್ ಕ್ಯಾನ್ ಬಿ ಗಿವನ್ ಪ್ರೊಟೆಕ್ಷನ್ ಅನ್ನುವಂಥದ್ದು. ಯಾವುದೇ ಅಕ್ಯೂಸ್ಡ್ಗೆ ಆತನಿಗೆ ಆಂಟಿಸಿಪೇಟರಿ ಬೇಲ್ ಅನ್ನ ಡಿನೈ ಮಾಡಿದ್ರು ಕೂಡ ಒಂದಷ್ಟು ಅವಧಿಯವರೆಗೆ ಆದ್ರೂ ಆತನನ್ನ ಅರೆಸ್ಟ್ ಮಾಡೋದ್ರಿಂದ ಆತನಿಗೆ ಪ್ರೊಟೆಕ್ಷನ್ ಅನ್ನುವಂಥದ್ದು ದೊರಕಬೇಕು ಕೆಲವು ಎಕ್ಸೆಪ್ಷನಲ್ ಕೇಸಸ್ ನಲ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರತಕ್ಕಂಥದ್ದು. ಈ ಒಂದು ಪವರ್ ಅನ್ನ ಹೈಕೋರ್ಟ್ಸ್ ಗಳಿಗೆ ಕೂಡ ಇದೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇದೆ. ಉಚ್ಚ ನ್ಯಾಯಾಲಯಗಳು ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ನಲ್ಲಿ ರಿಲೀಫ್ ಅನ್ನ ಗ್ರಾಂಟ್ ಮಾಡೋದಕ್ಕೆ ಅವರು ಅರ್ಹರು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರತಕ್ಕಂಥದ್ದು. ಯಾವುದೇ ಅಕ್ಯೂಸ್ಡ್ ಆದ್ರೂ ಕೂಡ ಆತನ ಆಂಟಿಸಿಪೇಟರಿ ಬೇಲ್ ಅನ್ನ ನಾವು ಡಿನೈ ಮಾಡಿಯೂ ಕೂಡ ಒಂದಷ್ಟು ಅವಧಿಯವರೆಗೆ ಆತನಿಗೆ ಅರೆಸ್ಟ್ ನಿಂದ ಪ್ರೊಟೆಕ್ಷನ್ ಅನ್ನ ನೀಡಬಹುದು ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಅಂತ ಅಂದ್ರೆ ಆತನ ಒಂದು ಸ್ಥಿತಿ ಹೇಗಿರ್ಬೇಕು ಅಂತ ಅಂದ್ರೆ ಆತನಿಂದಾಗಿ ಆತನ ಫ್ಯಾಮಿಲಿ ಒಂದು ಕ್ರೈಸಿಸ್ಗೆ ಬರುತ್ತೆ ಆತನ ಅರೆಸ್ಟ್ ನಿಂದಾಗಿ ಅಂತ ಹೇಳಿ ತಿಳಿದು ಬಂದ್ರೆ ಇಂಥ ಎಕ್ಸೆಪ್ಷನಲ್ ಕೇಸಸ್ಗಳಲ್ಲಿ ಆತನಿಗೆ ಆಂಟಿಸಿಪೇಟರಿ ಬೇಲ್ ಅನ್ನುವಂಥದ್ದು ಡಿನೈ ಆದ್ರೂ ಕೂಡ ಆತನ ಅರೆಸ್ಟಿನ ಅವಧಿಯನ್ನ ಒಂದಷ್ಟು ದಿನಗಳವರೆಗೆ ಮುಂದೂಡೋದ್ರ ಮುಖಾಂತರವಾಗಿ ಆತನಿಗೆ ಒಂದು ಅವಧಿಯನ್ನ ನೀಡಬೇಕು, ಒಂದು ಅವಧಿಯವರೆಗೂ ಪ್ರೊಟೆಕ್ಷನ್ ಅನ್ನ ನೀಡಬೇಕು ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ನಿರ್ಧಾರವನ್ನ ತಗೊಂಡಂತ ಚೀಫ್ ಜಸ್ಟಿಸ್ ರಮಣ ಅವರ ಒಂದು ಬೆಂಚ್ ಅನ್ನುವಂಥದ್ದು ಈ ಲಾ ರಿಟರ್ನ್ ಟೆಕ್ಸ್ಟ್ ಆಫ್ ಲಾ ಅನ್ನುವಂಥದ್ದು ಬ್ಲಾಕ್ ಅಂಡ್ ವೈಟ್ ರಿಟರ್ನ್ ಟೆಕ್ಸ್ಟ್ ಆಫ್ ಲಾ ಅನ್ನುವಂಥದ್ದು ಕೆಲವು ಬಾರಿ ಅಥವಾ ಹಲವು ಬಾರಿ ಹ್ಯೂಮನ್ ಲೈಫ್ ನಲ್ಲಿ ಇರ್ತಕ್ಕಂಥ ಎಲ್ಲ ಗ್ರೇಸ್ ಪಾರ್ಟ್ಸ್ ಗಳನ್ನ ಅಡ್ರೆಸ್ ಮಾಡೋದಿಲ್ಲ. ಅಂತ ಸಂದರ್ಭದಲ್ಲಿ ಮಾನವೀಯತೆನ ಮೆರೆಯುವಂತ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ. ರಿಯಾಲಿಟಿ ದಟ್ ನೋ ಲಾ ಅಥವಾ ರೂಲ್ ಅನ್ನುವಂಥದ್ದು ಕ್ಯಾನ್ ಪಾಸಿಬ್ಲಿ ಅಕೌಂಟ್ ಫಾರ್ ದ ಕಾಂಪ್ಲೆಕ್ಸಿಟೀಸ್ ಆಫ್ ಲೈಫ್ ಅನ್ನುವಂಥದ್ದನ್ನ ಇವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇನ್ಫೈನೈಟ್ ರೇಂಜ್ ಆಫ್ ಸರ್ಕಮ್ಸ್ಟಾನ್ಸಸ್ ಏನ್ ಅರೈಸ್ ಆಗುತ್ತೆ ಫ್ಯೂಚರ್ ನಲ್ಲಿ ಅವೆಲ್ಲವನ್ನ ಅಡ್ರೆಸ್ ಮಾಡೋದಕ್ಕೆ ಒಂದಷ್ಟು ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಆಂಟಿಸಿಪೇಟರಿ ಬೇಲ್ ಅನ್ನ ಡಿನೈ ಮಾಡಿರ್ತಕ್ಕಂಥ ಯಾವುದೇ ಅಕ್ಯೂಸ್ಡ್ಗೂ ಕೂಡ ಒಂದಷ್ಟು ದಿನಗಳ ಅವಧಿಯವರೆಗೆ ಎಕ್ಸೆಪ್ಷನಲ್ ಕೇಸಸ್ ನಲ್ಲಿ ಅಂದ್ರೆ ಆತನಿಂದ ಆತನ ಫ್ಯಾಮಿಲಿ ಅನ್ನುವಂಥ ಸ್ಪೌಸ್ ಅಥವಾ ಮಕ್ಕಳು ಯಾರೇ ಆತನ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಅಂದಾಗ ಆತ ಒಮ್ಮೆ ಏನಾದ್ರೂ ಅರೆಸ್ಟ್ ಆದ ಅಂತ ಅಂದ್ರೆ ಅವರು ಸ್ಟಾರ್ವೇಷನ್ಗೆ ಹೋಗ್ತಾರೆ ಅನ್ನುವಂತ ಪರಿಸ್ಥಿತಿ ಇದೆ ಅಂದಾಗ ಆತನಿಗೆ ಆಂಟಿಸಿಪೇಟರಿ ಬೇಲ್ ಅನ್ನ ಡಿನೈ ಮಾಡಿದ್ರು ಕೂಡ ಆತನ ಅರೆಸ್ಟ್ಗೆ ಒಂದಷ್ಟು ಅವಧಿಯನ್ನ ನೀಡಬೇಕಾಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಜಡ್ಜಸ್ ಗಳಿಗೆ ಇವರು ಅರ್ಜ್ ಕೂಡ ಮಾಡಿದ್ದಾರೆ. ಈಕ್ವಲ್ ಅಟೆನ್ಷನ್ ಅನ್ನ ಹ್ಯೂಮನ್ ಸೈಡ್ ಆಫ್ ದಿ ಕ್ರಿಮಿನಲ್ ಲಾಗೂ ಕೂಡ ನೀಡಬೇಕು ಯಾವುದೇ ಆಂಟಿಸಿಪೇಟರಿ ಬೇಲ್ ನ ಕುರಿತಂತೆ ನೀವು ಪ್ಲೀ ಅನ್ನ ಹಿಯರ್ ಮಾಡುವಾಗ ಅಂತ ಹೇಳಿ. ಕೆಲವೊಮ್ಮೆ ಆ ಅಕ್ಯೂಸ್ಡ್ ಸೋಲ್ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಆಗಿರ್ತಾರೆ ಅಥವಾ ಪ್ರೈಮರಿ ಗೇರ್ ಗಿವರ್ ಆಗಿರ್ತಾರೆ. ಹಾಗಾಗಿ ಆತನ ಅಥವಾ ಆಕೆಯ ಅರೆಸ್ಟ್ ನಿಂದಾಗಿ ಅವರ ಒಂದು ಕಂಪ್ಲೀಟ್ ಫ್ಯಾಮಿಲಿಯ ಫಂಡಮೆಂಟಲ್ ರೈಟ್ ಟು ಲೈಫ್ ಅನ್ನ ಅಥವಾ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಆಫ್ ಎನ್ ಇಂಡಿವಿಜುವಲ್ ಅನ್ನ ಕಂಪ್ಲೀಟ್ ಆಗಿ ನಾವು ಡಿನೈ ಮಾಡಿದಾಗತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಆಂಟಿಸಿಪೇಟರಿ ಬೇಲ್ ಅನ್ನ ಡಿನೈ ಮಾಡಿದ್ರು ಕೂಡ ಒಬ್ಬ ಅಕ್ಯೂಸ್ಡ್ಗೆ ಆತನ ಅರೆಸ್ಟ್ ಮಾಡೋದಕ್ಕೆ ಒಂದಷ್ಟು ಅವಧಿಯವರೆಗೆ ಅಲ್ಲಿಯವರೆಗೆ ಆ ಅವಧಿಯ ಒಳಗೆ ಅವನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಅಥವಾ ಆತನ ಫ್ಯಾಮಿಲಿ ಏನಿರ್ತಾರೆ ಅವರ ಇಮಿಡಿಯೇಟ್ ನೀಡ್ಸ್ಗೆ ಅರ್ಜೆಂಟ್ ಆಗಿ ಏನ್ ಮಾಡಬೇಕೋ ಅಂಥದ್ದನ್ನ ವ್ಯವಸ್ಥೆ ಮಾಡಿದ ನಂತರದಲ್ಲಿ ಆತನಿಗೆ ಅರೆಸ್ಟ್ ಮಾಡುವಂತೆ ಅಲ್ಲಿಯವರೆಗಿನ ಒಂದು ಟೈಮ್ ಏನಿದೆ ಆ ಸಂದರ್ಭದಲ್ಲಿ ಅರೆಸ್ಟ್ ನಿಂದ ಆತನಿಗೆ ಪ್ರೊಟೆಕ್ಷನ್ ದೊರಕುವಂತೆ ಮಾಡಿ ಅಂತ ಹೇಳಿ ಈ ಆರ್ಟಿಕಲ್ ನಲ್ಲಿ ಸುಪ್ರೀಂ ಕೋರ್ಟ್ ನವರು ಹೈಕೋರ್ಟ್ ನವರಿಗೆ ಈ ರೀತಿಯ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ನಲ್ಲಿ ರಿಲೀಫ್ ಅನ್ನ ಗ್ರಾಂಟ್ ಮಾಡೋದಕ್ಕೆ ಪರ್ಮಿಷನ್ ಇದೆ ಅನ್ನುವಂಥದ್ದನ್ನ ಹೈಕೋರ್ಟ್ ಗೆ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆಂಟಿಸಿಪೇಟರಿ ಬೇಲ್ ಅನ್ನ ಜರ್ಮಿನೇಟ್ ಮಾಡೋದ್ರ ವಿಚಾರದಲ್ಲಿ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 21ರಲ್ಲಿ ನಾವು ಕಾಣಬಹುದಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಕೋರ್ಟ್ ನಮ್ಮ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಲಾಸ್ ಗಳೇನಿದೆ ಆ ರಿಟರ್ನ್ ಟೆಕ್ಸ್ಟಿನ ಬಿಯಾಂಡ್ ನಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಕಂಪ್ಲೀಟ್ ಜಸ್ಟಿಸ್ ಅನ್ನ ಸೆಕ್ಯೂರ್ ಮಾಡೋದಕ್ಕೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಈ ರೀತಿಯ ಪವರ್ಸ್ ಗಳನ್ನ ಕೂಡ ಹೊಂದಿದಾವೆ. ಆ ಹಿನ್ನೆಲೆಯಲ್ಲಿ ಏನು ಡಿಸ್ಕ್ರಿಷನರಿ ಪವರ್ಸ್ ಗಳನ್ನ ಕೆಲವೊಮ್ಮೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತಗೊಳುತ್ತೆ ಅಂತ ಸಂದರ್ಭದಲ್ಲಿ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನ ಆಧಾರದ ಮೇಲೆ ಇಂಥ ನಿರ್ಧಾರಗಳನ್ನ ತಗೊಳ್ಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನ ಅಭಿಪ್ರಾಯ. ಹಾಗೆ ಈ ರೀತಿ ಏನು ಡಿಸ್ಕ್ರಿಷನ್ ಅನ್ನ ನೀಡಿದ್ದಾರೆ ಆಂಟಿಸಿಪೇಟರಿ ಬೇಲ್ ನ ವಿಚಾರದಲ್ಲಿ ಇದರಿಂದಾಗಿ ಜುಡಿಷಿಯಲ್ ಲಾರ್ಗೆಸ್ ಅನ್ನ ಉಂಟು ಮಾಡುವಂತ ವ್ಯಕ್ತಿಗಳಿಗೆ ಅಂಥ ಅಕ್ಯೂಸ್ಡ್ ಪರ್ಸನ್ಸ್ ಗಳಿಗೆ ಬೇಲ್ ಅನ್ನ ನೀಡುವಂತ ಒಂದು ನಿರ್ಧಾರಗಳು ಹೊರ ಬರಬಾರದು. ಅಂದ್ರೆ ಈಗೇನು ಸುಪ್ರೀಂ ಕೋರ್ಟ್ ಇಂಥ ಪವರ್ ಅನ್ನ ಹೈಕೋರ್ಟ್ಗೂ ಇದೆ ಅಂತ ಹೇಳಿ ತಿಳಿಸ್ತಾ ಇದೆ ಇದು ಮಿಸ್ಯೂಸ್ ಆಗಬಾರ್ದು ಅನ್ನುವಂಥದ್ದನ್ನ ಕೂಡ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಫಂಡಮೆಂಟಲ್ ರೈಟ್ಸ್ ಗಳು ಅಂತ ಹೇಳಿ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಕರೆಸ್ಕೊಳ್ತವೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನಲ್ಲಿ ಅಸ್ಸಾಂ ಡಿಟೆನ್ಷನ್ ಸೆಂಟರ್
ಫ್ರೀಸ್ ಲಾಸ್ಟ್ ಫಾರಿನರ್ ಅನ್ನುವಂಥದ್ದು. ಅಸ್ಸಾಂನಲ್ಲಿ 6 ಡಿಟೆನ್ಷನ್ ಸೆಂಟರ್ಸ್ ಗಳನ್ನ ಕಾಣ್ತೇವೆ. ಡಿಟೆನ್ಷನ್ ಸೆಂಟರ್ ಅಂತ ಅಂದ್ರೆ ಅಸ್ಸಾಂ ಭಾರತದ ಒಂದು ಬಾರ್ಡರ್ ನಲ್ಲಿ ಇರ್ತಕ್ಕಂಥ ರಾಜ್ಯ ಆಗಿರೋದ್ರಿಂದಾಗಿ ನಾರ್ತ್ ಈಸ್ಟರ್ನ್ ನಲ್ಲಿ ಬರುವಂತ ಸಾಕಷ್ಟು ರಾಜ್ಯಗಳು ಏನು ಬೇರೆ ಬೇರೆ ರಾಷ್ಟ್ರಗಳೊಟ್ಟಿಗೆ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ಮುಖ್ಯವಾಗಿ ಬಾಂಗ್ಲಾದೇಶ್, ಮಯನ್ಮಾರ್ನೊಟ್ಟಿಗೆ ಗಡಿಯನ್ನ ಶೇರ್ ಮಾಡ್ಕೊಳ್ಳುವಂತ ರಾಜ್ಯಗಳಲ್ಲಿ ಅಲ್ಲಿಂದ ಫಾರಿನರ್ಸ್ ಗಳು ಭಾರತಕ್ಕೆ ಅಲ್ಲಿರ್ತಕ್ಕಂಥ ಪೋರಸ್ ಬಾರ್ಡರ್ಸ್ ಗಳಿಂದ ಎಂಟರ್ ಆಗುವಂತದ್ದು. ಹಾಗಾಗಿ ಅವರನ್ನ ಭಾರತೀಯ ಅಂತ ಹೇಳಿ ಎಷ್ಟೋ ಬಾರಿ ಭಾರತೀಯರ ಲಿಸ್ಟ್ ನಲ್ಲಿ ಅವರು ಸೇರ್ ಹೋಗಿರ್ತಾರೆ. ಅವರು ಕೂಡ ವೋಟಿಂಗ್ ರೈಟ್ಸ್ ಗಳನ್ನ ಹೊಂದಿರ್ತಾರೆ. ಆದ್ರೆ ಈ ರೀತಿ ಮಿಸ್ಯೂಸ್ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಸಿಟಿಸನ್ಶಿಪ್ ಆಕ್ಟ್ ಗೆ ಅಮೆಂಡ್ಮೆಂಟ್ ಅನ್ನ ಮಾಡಿರ್ತಕ್ಕಂಥದ್ದು ಮತ್ತು NRC ಯನ್ನ ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ತಕ್ಕಂಥವು ಈ ರೀತಿಯಾದಂತ ಪ್ರೋಸೆಸ್ ಗಳು ನಡೀತಾನೆ ಇದೆ. ಇದರ ಜೊತೆಗೆ ಫಾರಿನರ್ಸ್ ಗಳ ಯಾವುದೇ ಒಬ್ಬ ವ್ಯಕ್ತಿ ಭಾರತದಲ್ಲಿ ಇದ್ದು ಕೂಡ ಆತನಿಗೆ ಕೆಲವೊಂದು ರೈಟ್ಸ್ ಗಳನ್ನ ಆತ ಅನುಭವಿಸ್ತಾ ಇದ್ದು ಕೂಡ ಆತ ಮೂಲತಃ ಭಾರತೀಯನಲ್ಲ ಅಂತ ಹೇಳಿ ಆತನ ಮೇಲೆ ಯಾವುದೇ ಶಂಕೆ ಬಂದಂತದ್ದು, ಪ್ಲೀ ಆದಂತದ್ದು ಇವು ಆಗುವಂತ ಸಂದರ್ಭದಲ್ಲಿ ಇದರ ಕುರಿತಾಗಿ ಯಾವುದೇ ನಿರ್ಧಾರ ಅನ್ನುವಂಥದ್ದನ್ನ ತಗೊಳ್ಳುವಂತದ್ದು ಫಾರಿನರ್ಸ್ ಟ್ರಿಬ್ಯುನಲ್ ಆಗಿರುತ್ತೆ. ಫಾರಿನರ್ಸ್ ಟ್ರಿಬ್ಯುನಲ್ ಅನ್ನುವಂಥದ್ದು ಯಾವುದೇ ವ್ಯಕ್ತಿಯನ್ನ ಫಾರಿನರ್ ಅಂತ ಗುರುತಿಸಿದ್ರೆ ಆತನನ್ನ ಡಿಟೆನ್ಷನ್ ಸೆಂಟರ್ ನಲ್ಲಿ ಇಡಲಾಗುತ್ತೆ. ಈ ರೀತಿ ಅಸ್ಸಾಂನಲ್ಲಿ 6 ಡಿಟೆನ್ಷನ್ ಸೆಂಟರ್ಸ್ ಗಳನ್ನ ಕಾಣಬಹುದಾಗುತ್ತೆ. ಸದರ್ನ್ ಅಸ್ಸಾಂ ಬರಾಕ್ ವ್ಯಾಲಿಯಲ್ಲಿ ಇರ್ತಕ್ಕಂಥ ಸಿಲ್ಚಾರ್ ಸೆಂಟ್ರಲ್ ಜೈಲಿನಲ್ಲಿರುವಂತ ಡಿಟೆನ್ಷನ್ ಸೆಂಟರ್ ನಲ್ಲಿ ಈಗ ಸದ್ಯಕ್ಕಿದ್ದಂತ ಕಡೆಯ ಫಾರಿನರ್ ಯಾರಿದ್ರು ಆತನನ್ನು ಕೂಡ ಬಂದಿ ಮುಕ್ತ ಮಾಡಿರ್ತಕ್ಕಂಥದ್ದು. ಅಂದ್ರೆ ಆತನನ್ನ ಫ್ರೀ ಮಾಡಿದ್ದಾರೆ. ಈಗ ಆರ್ಟಿಕಲ್ ಅದನ್ನ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಯಾವುದೇ ವ್ಯಕ್ತಿಯ ಡಿಟೆನ್ಷನ್ ಪೀರಿಯಡ್ ಅನ್ನುವಂಥದ್ದು 3 ವರ್ಷಗಳ ಕಾಲ ಆತ ಜೈಲಿನಲ್ಲಿ ಇರಬೇಕಾಗಿರ್ತಿತ್ತು, ಅಂದ್ರೆ ಡಿಟೆನ್ಷನ್ ಸೆಂಟರ್ ನಲ್ಲಿ. ನಂತರದಲ್ಲಿ ಆತ ಶ್ಯೂರಿಟಿ ಅಂತ ಹೇಳಿ 1 ಲಕ್ಷ ರೂಪಾಯಿಯನ್ನ ನೀಡಬೇಕಾಗಿತ್ತು. ಆದ್ರೆ ಈಗ ಡಿಟೆನ್ಷನ್ ಸೆಂಟರ್ ಅನ್ನ COVID-19 ನ ಹಿನ್ನೆಲೆಯಲ್ಲಿ 3 ವರ್ಷದಿಂದ 2 ವರ್ಷಕ್ಕೆ ಇಳಿಕೆ ಮಾಡಿರ್ತಕ್ಕಂಥದ್ದು ಮತ್ತು ಶ್ಯೂರಿಟಿಯನ್ನ 5,000 ರೂಪಾಯಿಗೆ ಇಳಿಸಿರ್ತಕ್ಕಂಥದ್ದು. ಮನೀಂದ್ರ ದಾಸ್ ಅಂತ ಹೇಳಿ ಈಗ ಸದ್ಯಕ್ಕೆ ಫ್ರೀ ಆಗ್ತಿರ್ತಕ್ಕಂಥ ಈ ಡಿಟೆನ್ಷನ್ ಸೆಂಟರ್ ನಲ್ಲಿ ಇರ್ತಕ್ಕಂಥ ಲಾಸ್ಟ್ ಫಾರಿನರ್ ಏನಿದ್ದಾರೆ ಇವರಿಗೆ ನೆರವಾಗಿದೆ ಅನ್ನುವಂಥದ್ದನ್ನ ಕಮಲ್ ಚಕ್ರವರ್ತಿ ಅನ್ನುವಂಥ ಬರಾಕ್ ವ್ಯಾಲಿಯ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಈತ 45 ಇಂಡಿಯನ್ ಸಿಟಿಸನ್ಸ್ ಗಳಿಗೆ ಫಾರಿನರ್ಸ್ ಅಂತ ಹೇಳಿ ಏನ್ ಮಾರ್ಕ್ ಆಗಿದ್ರು ಇವರಿಗೆ ಬೇಲ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ಪರ್ಸನ್ ಆಗಿರ್ತಾರೆ ಕಮಲ್ ಚಕ್ರವರ್ತಿ ಅನ್ನುವಂಥವ್ರು. ಬರಾಕ್ ವ್ಯಾಲಿ ಬೇಸ್ಡ್ ಆಕ್ಟಿವಿಸ್ಟ್ ಇವರು ಆಗಿರ್ತಕ್ಕಂಥದ್ದು. ಇಲ್ಲಿ ಸದ್ಯಕ್ಕೆ ರಿಲೀಸ್ ಆದಂತ ಮನೀಂದ್ರ ದಾಸ್ ಅನ್ನುವಂಥವರನ್ನ 2015ರಲ್ಲಿ ಡಿ ವೋಟರ್ ಅಂತ ಹೇಳಿ ಗುರುತಿಸಲಾಗಿತ್ತು. 2019ರಲ್ಲಿ ಫಾರಿನರ್ಸ್ ಟ್ರಿಬ್ಯುನಲ್ 1 ಸೈಡೆಡ್ ಡಿಸಿಷನ್ ನ ಮುಖಾಂತರವಾಗಿ ಈತನನ್ನ ಫಾರಿನರ್ ಅಂತ ಹೇಳಿ ಡಿಕ್ಲೇರ್ ಮಾಡಲಾಯಿತು. ಇದರ ನಂತರದಲ್ಲಿ ಆತನನ್ನ ಡಿಟೆನ್ಷನ್ ಸೆಂಟರ್ ನಲ್ಲಿ ಇಡಲಾಗಿತ್ತು. ಡಿ ವೋಟರ್ ಅಂದ್ರೆ ಏನು ಅನ್ನುವಂತ ಈ ಟರ್ಮ್ ಅನ್ನ ನಾವು ತಿಳ್ಕೊಳ್ಳೋಣ. ಡಿ ವೋಟರ್ ಅಂತ ಅಂದ್ರೆ ಇದು ಡೌಟ್ಫುಲ್ ವೋಟರ್ ಅನ್ನುವಂಥದ್ದು. ಇದೊಂದು ಕ್ಯಾಟಗರಿ ಆಫ್ ವೋಟರ್ಸ್ ಇನ್ ಅಸ್ಸಾಂ ಆಗಿರುತ್ತೆ. ಡಿಸ್ಎನ್ಫ್ರಾಂಚೈಸ್ಡ್ ಬೈ ದ ಗವರ್ಮೆಂಟ್. ಇವರನ್ನ ಗವರ್ಮೆಂಟ್ ಅಲಿಜಿಡ್ಲಿ ಪ್ರಾಪರ್ ಸಿಟಿಸನ್ಶಿಪ್ ಕ್ರೆಡೆನ್ಶಿಯಲ್ಸ್ ಅನ್ನುವಂಥದ್ದು ಅವರ ಬಳಿ ಇಲ್ಲ ಅನ್ನುವಂತ ಕಾರಣದಿಂದ ಗವರ್ಮೆಂಟ್ ಇವರನ್ನ ಡೌಟ್ಫುಲ್ ವೋಟರ್ಸ್ ಅನ್ನುವಂತ ಒಂದು ಕ್ಯಾಟಗರಿನಲ್ಲಿ ಇಟ್ಟಿರುತ್ತೆ. ಈತನನ್ನ 2015ರಲ್ಲಿ ಡಿ ವೋಟರ್ ಅಂತ ಹೇಳಿ ಡಿಕ್ಲೇರ್ ಮಾಡಲಾಯಿತು. 2019ರಲ್ಲಿ ಫಾರಿನರ್ಸ್ ಟ್ರಿಬ್ಯುನಲ್ ಈತನನ್ನ ಫಾರಿನರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರಿಂದ ಆತನಿಗೆ 2 ವರ್ಷಗಳ ಡಿಟೆನ್ಷನ್ ಪೀರಿಯಡ್ ಅನ್ನುವಂಥದ್ದು ಇತ್ತು. ಈಗ ಅದು ಮುಗ್ದಿರ್ತಕ್ಕಂಥದ್ದು. ಹಾಗಾಗಿ ಈ ಅಸ್ಸಾಂನ ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಸೆಂಟ್ರಲ್ ಜೈನ್ ಸಿಲ್ಚಾರ್ ಸೆಂಟ್ರಲ್ ಜೈನ್ ನಲ್ಲಿದ್ದಂತ ಡಿಟೆನ್ಷನ್ ಸೆಂಟರ್ ನಲ್ಲಿ ಈತ ಕಡೆಯ ಫಾರಿನರ್ ಆಗಿದ್ದಾರೆ. 2 ವರ್ಷಗಳಿಂದ ಯಾರು ಕೂಡ ಅಲ್ಲಿ ಫಾರಿನರ್ಸ್ ಟ್ರಿಬ್ಯುನಲ್ ನಿಂದ ಫಾರಿನರ್ ಅಂತ ಹೇಳಿ ಕರೆಸ್ಕೊಂಡು ಆ ಒಂದು ಡಿಟೆನ್ಷನ್ ಸೆಂಟರ್ಗೆ ಬಂದಿಲ್ಲದೆ ಇರತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ನಮಗೆ ಫಾರಿನರ್ಸ್ ಟ್ರಿಬ್ಯುನಲ್ ಅನ್ನುವಂಥದ್ದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು, ಡಿ ವೋಟರ್ ಅನ್ನುವಂಥ ಕಾನ್ಸೆಪ್ಟ್ ಆಗಿರ್ಬೋದು, ಇವು ನಮಗೆ ಪ್ರಮುಖವಾಗುವಂತ ಅಂಶಗಳಾಗುತ್ತೆ. ಇನ್ನುಳಿದಂತ 5 ಡಿಟೆನ್ಷನ್ ಸೆಂಟರ್ಸ್ ಗಳಲ್ಲಿ ಈಗಲೂ ಕೂಡ 170ಕ್ಕೂ ಹೆಚ್ಚು ಮಂದಿ ಫಾರಿನರ್ಸ್ ಅಂತ ಹೇಳಿ ಗುರುತಿಸಿಕೊಂಡು ಅಂಡರ್ ಡಿಟೆನ್ಷನ್ ನಲ್ಲಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗಬೇಕಾಗಿದೆ. ಮುಂದಿನ ಆರ್ಟಿಕಲ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಪಟ್ಟಂತದ್ದು. ಶ್ರೀಲಂಕಾ ಟು ಸ್ಯೂ ಸಿಂಗಪೂರ್ ವೆಸಲ್ ಓನರ್ಸ್ ಓವರ್ ಪೊಲ್ಯೂಷನ್ ಅನ್ನುವಂಥದ್ದು. ಸಿಂಗಪೂರ್ ವೆಸಲ್ ಓನರ್ಸ್ ಗಳನ್ನ ಪೊಲ್ಯೂಷನ್ ವಿಚಾರವಾಗಿ ಶ್ರೀಲಂಕಾ ಈಗ ಸ್ಯೂ ಮಾಡೋದಕ್ಕೆ ಹೊರಟಿದೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ವಿಚಾರದಲ್ಲಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಪ್ರಾರಂಭವಾಗಿದೆ. MV ಎಕ್ಸ್ಪ್ರೆಸ್ ಪರ್ಲ್ ಅನ್ನುವಂತ ಒಂದು ವೆಸಲ್ ಅನ್ನುವಂಥದ್ದು ಸಿಂಗಪೂರ್ ರಿಜಿಸ್ಟರ್ಡ್ ವೆಸಲ್ 25 ಟನ್ಸ್ ಆಫ್ ನೈಟ್ರಿಕ್ ಆಸಿಡ್ ಅನ್ನ ಮತ್ತು ಪ್ಲಾಸ್ಟಿಕ್ ರಾ ಮೆಟೀರಿಯಲ್ಸ್ ಗಳನ್ನ ಕ್ಯಾರಿ ಮಾಡ್ತಾ ಇತ್ತು. ಇಲ್ಲಿ ಫೈರ್ ಮತ್ತೆ ಸ್ಟಿಲ್ ಬರ್ನಿಂಗ್ ಅನ್ನುವಂಥದ್ದು ಮಚ್ ಆಫ್ ದಿ ಕಾರ್ಗೋ ಅನ್ನ ಡಿಸ್ಟ್ರಾಯ್ ಮಾಡುವಂತೆ ಉದ್ಭವ ಆಗಿದೆ ಇಂಡಿಯನ್ ಓಷನ್ ರೀಜನ್ ಅಲ್ಲಿ. ಇದರಿಂದಾಗಿ ಪೊಲ್ಯೂಷನ್ ಅನ್ನುವಂಥದ್ದು ಹೆಚ್ಚಾಗಿದೆ ಅನ್ನುವಂತ ಕಾರಣದಿಂದ ಅಥವಾ ಪಲ್ಯೂಟ್ ಆಗಿದೆ ವಾಟರ್ ಅಥವಾ ಅಲ್ಲಿರ್ತಕ್ಕಂಥ ಸ್ಪೇಸ್ ಅನ್ನುವಂತ ಕಾರಣದಿಂದ ಶ್ರೀಲಂಕಾ ಅನ್ನುವಂಥದ್ದು ಈ ವೆಸಲ್ ಓನರ್ಸ್ ಗಳನ್ನ ಸಿಂಗಪೂರಿನ ಈ ವೆಸಲ್ ಓನರ್ಸ್ ಗಳನ್ನ ಸೂ ಮಾಡ್ತಿರುವಂತದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಟನ್ಸ್ ಆಫ್ ಮೈಕ್ರೋ ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಅನ್ನುವಂಥದ್ದು ಇದರಿಂದಾಗಿ ಬೀಚ್ಗೆ ಇನಂಡೇಟ್ ಆಗಿರ್ತಕ್ಕಂಥದ್ದು. ಫಿಶಿಂಗ್ ಬ್ಯಾನ್ ಮಾಡುವಂತೆ ಮಾಡಿದೆ. ಇದರಿಂದಾಗಿ ಫಿಶಿಂಗ್ ಅನ್ನ ಸದ್ಯಕ್ಕೆ ಬ್ಯಾನ್ ಮಾಡುವಂತೆ ಮಾಡಿದೆ ಮತ್ತು ಫಿಯರ್ಸ್ ಆಫ್ ಎಕಾಲಜಿಕಲ್ ಡೆವಾಸ್ಟೇಷನ್ ನ ಕಾರಣದಿಂದಾಗಿ ಈ ಎಲ್ಲ ಕಾರಣಗಳಿಗಾಗಿ ಸಿಂಗಪೂರ್ ವೆಸಲ್ ಅನ್ನ ಈಗ ಶ್ರೀಲಂಕಾ ಸೂ ಮಾಡೋದಕ್ಕೆ ಹೊರಟಿರ್ತಕ್ಕಂಥದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು.
ಮುಂದಿನ ಆರ್ಟಿಕಲ್ ಇಸ್ರೇಲ್ ಈಜಿಪ್ಟ್ ಅಫಿಷಿಯಲ್ಸ್ ಮೀಟ್ ಇನ್ ಬಿಡ್ ಟು ಸಾಲಿಡಿಫೈ ಗಾಜಾ ಸೀಸ್ ಫೈರ್ ಅನ್ನುವಂಥದ್ದು. ಗಾಜಾದಲ್ಲಿ ಆಗಿರ್ತಕ್ಕಂಥ ಸೀಸ್ ಫೈರ್ ಅನ್ನ ಸಾಲಿಡಿಫೈ ಮಾಡುವಂತ ಕಾರ್ಯಗಳು ಇಸ್ರೇಲ್ ಮತ್ತು ಈಜಿಪ್ಟ್ ಅಫಿಷಿಯಲ್ಸ್ ಗಳ ನಡುವೆ ಈಗ ನಡೀತಾ ಇದೆ. ಅದರ ಕುರಿತಂತೆ ಮೀಟಿಂಗ್ಸ್ ಗಳು ನಡೆದಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಪರ್ಮನೆಂಟ್ ಟ್ರೂಸ್ ಅನ್ನ ಹಮಾಸ್ನೊಟ್ಟಿಗೆ ಮಾಡೋದ್ರ ಕುರಿತಂತೆ ಕೂಡ ಈಗ ಡಿಸ್ಕಷನ್ ನಡೆದಿರ್ತಕ್ಕಂಥದ್ದು. ಈ ಇಸ್ರೇಲಿನ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಅವರು ಈಜಿಪ್ಟ್ನ ಇಂಟೆಲಿಜೆನ್ಸ್ ಚೀಫ್ ಅನ್ನ ಹೋಸ್ಟ್ ಮಾಡಿದ್ದಾರೆ. ಜೊತೆಗೆ ಇಸ್ರೇಲಿನ ಫಾರಿನ್ ಮಿನಿಸ್ಟರ್ ಅನ್ನ ಈಜಿಪ್ಟಿಗೆ ಕಳಿಸಿರ್ತಕ್ಕಂಥದ್ದು ಕೂಡ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸೀಸ್ ಫೈರ್ ಅನ್ನ ಇನ್ನಷ್ಟು ಪರ್ಮನೆಂಟ್ ಆಗಿ ಮಾಡೋದಕ್ಕೆ ಮತ್ತು ಇದನ್ನ ಬಿಲ್ಡ್ ಮಾಡೋದಕ್ಕೆ ಅಂತ ಹೇಳಿ ಎಫರ್ಟ್ಸ್ ಗಳನ್ನ ಕೂಡ ಹಾಕ್ತಾ ಇರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ವರ್ಸ್ಟ್ ವೈಲೆನ್ಸ್ ಇಯರ್ಸ್ ಗಳಲ್ಲೇ ಕಂಡಂತ ವರ್ಸ್ಟ್ ವೈಲೆನ್ಸ್ ಅನ್ನ ಕಳೆದ ಒಂದೆರಡು ವಾರಗಳ ಹಿಂದೆ ಒಂದು ವಾರದ ಸುದೀರ್ಘ ಅವಧಿಯಲ್ಲಿ ಆದಂತ ಗಾಜಾ ಮತ್ತು ಇಸ್ರೇಲ್ನ ನಡುವಿನ ಏರ್ ಸ್ಟ್ರೈಕ್ ಗಳಲ್ಲಿ ನಾವು ಕಾಣಬಹುದಾಗಿತ್ತು. ಪ್ಯಾಲೆಸ್ಟೀನಿಯನ್ಸ್ ಗಳು ಗಾಜಾದಲ್ಲಿದ್ದಂತ 248 ಪ್ಯಾಲೆಸ್ಟೀನಿಯನ್ಸ್ ಗಳು ಸಾವಿಗೀಡಾಗಿದ್ರೆ ಇಸ್ರೇಲ್ನಲ್ಲೂ ಕೂಡ 13 ಮಂದಿ ಸಾವಿಗೀಡಾಗಿದ್ದಾರೆ. ಸಾಕಷ್ಟು ಮಂದಿ ಸಿವಿಲಿಯನ್ಸ್ ಗಳು ಕೂಡ ಸಾವಿಗೀಡಾಗಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಪ್ಯಾಲೆಸ್ಟೀನಿಯನ್ ಅಫಿಷಿಯಲ್ಸ್ ಗಳು ರೀಕನ್ಸ್ಟ್ರಕ್ಷನ್ ಕಾಸ್ಟ್ ಗಳನ್ನ ಟೆನ್ಸ್ ಆಫ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಅನ್ನ ಇಸ್ರೇಲಿ ಸ್ಟ್ರೈಕ್ಸ್ ನಿಂದಾಗಿ ಗಾಜಾದಲ್ಲಿ ಏನಾಗಿದೆ ಅದನ್ನ ಕಟ್ಕೊಡ್ಬೇಕು ಅಂತ ಹೇಳಿ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು. ಅದರ ಪ್ರಕಾರವಾಗಿ 248 ಮಂದಿ ಸಾವಿಗೀಡಾಗಿರ್ತಕ್ಕಂಥದನ್ನ ಮೆಡಿಕಲ್ ಆಫೀಸರ್ಸ್ ಗಳು ಅಫಿಷಿಯಲ್ ಆಗಿ ಡಾಕ್ಯುಮೆಂಟ್ ಅನ್ನ ನೀಡ್ತಾ ಇರ್ತಕ್ಕಂಥದ್ದು. ಇಸ್ರೇಲ್ ಕೂಡ ಪ್ಯಾಲೆಸ್ಟೀನಿಯನ್ ರಾಕೆಟ್ಸ್ ಗಳು ಕ್ರಿಯೇಟ್ ಮಾಡಿದಂತ ಡ್ಯಾಮೇಜ್ ಅನ್ನ ಸದ್ಯಕ್ಕೆ ರಿಪೇರ್ ಮಾಡ್ತಿರ್ತಕ್ಕಂಥದ್ದು. ಇಷ್ಟೆಲ್ಲ ನಡೆದ ನಂತರದಲ್ಲಿ ಈಗೇನು ಹಮಾಸ್ ಮತ್ತು ಇಸ್ರೇಲಿ ಮಿಲಿಟರಿ ನಡುವೆ ಒಂದು ಸೀಸ್ ಫೈರ್ ಗೆ ಒಪ್ಪಿಗೆ ಅನ್ನುವಂಥದ್ದು ಬಂದಿದೆ. ಅದನ್ನ ಇನ್ನಷ್ಟು ಸಾಲಿಡಿಫೈ ಮಾಡೋದಕ್ಕೆ ಈಗ ಕಾರ್ಯ ಅನ್ನುವಂಥದ್ದು ನಡೀತಾ ಇದೆ. ಈಜಿಪ್ಟ್ ಅನ್ನುವಂಥದ್ದು ಇದನ್ನ ಬ್ರೋಕರ್ ಮಾಡುವಂತ ಕಾರ್ಯ ಮಾಡ್ತಾ ಇದೆ. ಇದರ ಜೊತೆಗೆ ಯುನೈಟೆಡ್ ಸ್ಟೇಟ್ಸ್ ನವರು ಕೂಡ ಈ ರೀಜನ್ ನಲ್ಲಿ ಪೀಸ್ ಅನ್ನ ಕಾಪಾಡೋದಕ್ಕೆ ಅಂತ ಹೇಳಿ ಇನ್ನಷ್ಟು ಎಫರ್ಟ್ಸ್ ಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು. ಯುಎನ್ ಕೂಡ ಇವರಿಬ್ಬರ ಅಂದ್ರೆ ಈ ಹಮಾಸ್ ಮತ್ತು ಇಸ್ರೇಲಿ ಮಿಲಿಟರಿಯ ನಡುವೆ ನಡೀತಿದ್ದಂತ ಹಲವಾರು ಮಂದಿ ಸಾವಿಗೀಡಾಗ್ತಿದ್ದಂತ ಸಂದರ್ಭದಲ್ಲಿ ಸೀಸ್ ಫೈರ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಯುಎನ್ ಕೂಡ ಎಫರ್ಟ್ಸ್ ಗಳನ್ನ ಹಾಕಿದ್ದಂಥದ್ದು. ಹಾಗೆ ಸಾಕಷ್ಟು ಕಂಟ್ರೀಸ್ ಗಳು ಇಸ್ರೇಲ್ ಮಿಲಿಟರಿಯ ವಿರುದ್ಧವಾಗಿ ದನಿ ಎತ್ತಿದ್ದು ಕೂಡ ಹೌದು. ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನ ವಿಚಾರದಲ್ಲಿ ಭಾರತದ ನಿಲುವೇನು ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಬೇಕಾಗುತ್ತೆ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನ ವಿಚಾರದಲ್ಲಿ ಭಾರತದ ನಿಲುವು 2 ಸ್ಟೇಟ್ ಸೊಲ್ಯೂಷನ್ ಅನ್ನ ಭಾರತ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಪ್ಯಾಲೆಸ್ಟೀನ್ ಸಪರೇಟ್ ಕಂಟ್ರಿ ಅನ್ನುವಂಥದ್ದನ್ನ ಭಾರತ ಅಕ್ಸೆಪ್ಟ್ ಮಾಡುತ್ತೆ. ಇದರ ಜೊತೆಗೆ ಈಸ್ಟ್ ಜೆರುಸಲೆಂ ಭಾಗವನ್ನ ಪ್ಯಾಲೆಸ್ಟೀನಿಯನ್ನರಿಗೆ ಕ್ಯಾಪಿಟಲ್ ಸಿಟಿಯಾಗಿ ದೊರಕಬೇಕು ಅನ್ನುವಂತ ಪ್ಯಾಲೆಸ್ಟೀನಿಯನ್ನರ ಡಿಮ್ಯಾಂಡ್ ಏನಿದೆ ಇದನ್ನ ಕೂಡ ಭಾರತ ಈ ಹಿಂದೆ ಸಪೋರ್ಟ್ ಮಾಡ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಭಾರತ ನೀಡಿರ್ತಕ್ಕಂಥ ಅಫಿಷಿಯಲ್ ಸ್ಟೇಟ್ಮೆಂಟ್ ನಲ್ಲಿ ಇತ್ತೀಚೆಗೆ ಅನ್ನೋದ್ರ ಜೊತೆಗೆ ಈ ಹಿಂದೆ ಇಸ್ರೇಲಿನ ಪ್ರೈಮ್ ಮಿನಿಸ್ಟರ್ ಭಾರತಕ್ಕೆ ಭೇಟಿ ನೀಡಿದಂತ ಸಂದರ್ಭದಿಂದ ಆವತ್ತಿನಿಂದ ಇತ್ತೀಚೆಗೆ ನೀಡಿರ್ತಕ್ಕಂಥ ಯಾವುದೇ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಭಾರತ ಈ 2 ಸ್ಟೇಟ್ ಸೊಲ್ಯೂಷನ್ ಬಗ್ಗೆ ಸಪೋರ್ಟ್ ಮಾಡುತ್ತೆ ಹೊರತು ಈಸ್ಟ್ ಜೆರುಸಲೆಂ ಅನ್ನುವಂಥದ್ದು ಪ್ಯಾಲೆಸ್ಟೀನಿಯನ್ನರಿಗೆ ಕ್ಯಾಪಿಟಲ್ ಆಗಬೇಕು ಅನ್ನುವಂಥದ್ದೇ ಆಗಿರ್ಲಿ ಅಥವಾ ಒಟ್ಟಾರೆ ಪ್ಯಾಲೆಸ್ಟೀನಿಯನ್ನರ ಬಾರ್ಡರ್ಸ್ ಗಳು ಯಾವ ರೀತಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಆಗ್ಲಿ ಭಾರತ ಸ್ಪಷ್ಟವಾಗಿ ಒಂದು ಅಭಿಮತವನ್ನ ಅಥವಾ ಓಪನ್ ಆಗಿ ಅಫಿಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ನೀಡ್ತಾ ಇಲ್ಲ. ಇದರ ಹಿನ್ನೆಲೆಯಲ್ಲಿಯೇ ಈಗಾಗಲೇ UPSC ಅವರು ಕೂಡ 2 ಸ್ಟೇಟ್ ಸೊಲ್ಯೂಷನ್ ಅಂತ ಹೇಳಿ ಯಾವ ಕಂಟ್ರೀಸ್ ಗಳ ವಿಚಾರದಲ್ಲಿ ನಾವು ಕಾಣ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ಒಮ್ಮೆ UPSC ಪ್ರಿಲಿಮ್ಸ್ ನಲ್ಲಿ ನಾವು ಆ ಪ್ರಶ್ನೆಯನ್ನ ಕಂಡಿದ್ವಿ. ಅದೇ ರೀತಿಯಾಗಿ ಇಸ್ರೇಲ್ ಮತ್ತು ಸುತ್ತಮುತ್ತಲಿನ ವಾಟರ್ ಬಾಡೀಸ್ ಆಗಿರ್ಬೋದು, ಅಲ್ಲಿನ ಬೌಂಡಿಂಗ್ ಕಂಟ್ರೀಸ್ ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಿಯನ್ ವಿಚಾರ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ ಒಂದು ಆನ್ ಗೋಯಿಂಗ್ ಇಶ್ಯೂ ಆಗಿರೋದ್ರಿಂದ ಇದರಲ್ಲಿ ಏನೇ ಅಪ್ಡೇಟ್ಸ್ ಗಳು ಬಂದ್ರೂ ಕೂಡ ನೀವು ಅದನ್ನ ಅಪ್ಡೇಟ್ ಆಗಿರ್ಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಚೀನಾಸ್ ಸ್ಪೇಸ್ ಸ್ಟೇಷನ್ ಪ್ಲಾನ್ಸ್ ಗ್ಯಾದರ್ ಪೇಸ್ ವಿತ್ ಕಾರ್ಗೋ ಡಾಕಿಂಗ್ ಅನ್ನುವಂಥದ್ದು. ಆರ್ಟಿಕಲ್ ನ ಅಡಿಯಲ್ಲಿ ಚೀನಾದ ಸಪರೇಟ್ ಒಂದು ಸ್ಪೇಸ್ ಸ್ಟೇಷನ್ ಏನು ಕ್ರಿಯೇಟ್ ಆಗ್ತಾ ಇದೆ ಆ ಫಸ್ಟ್ ಸ್ಪೇಸ್ ಸ್ಟೇಷನ್ ಅನ್ನುವಂಥದ್ದು ಚೀನಾದ ಕಡೆಯಿಂದ ಆಗ್ತಾ ಇರ್ತಕ್ಕಂಥದ್ದು ಮುಂದಿನ ವರ್ಷದ ಕಡೆಯಷ್ಟೊತ್ತಿಗೆ ಅದು ಕಂಪ್ಲೀಟ್ ಆಗ್ಬೋದು ಅನ್ನುವಂಥದ್ದನ್ನ ಚೀನಾ ಈಗ ಎಕ್ಸ್ಪೆಕ್ಟ್ ಮಾಡ್ತಿರ್ತಕ್ಕಂಥದ್ದು. ಇದರ ಜೊತೆಗೆ ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಅನ್ನ ಅರ್ಲಿ ಆನ್ ಸಂಡೇ ಡಾಕ್ ಮಾಡೋದಕ್ಕೆ ಚೀನಾ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಟಿಯಾನ್ಜೋ 2 ಅನ್ನುವಂಥ ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಅನ್ನುವಂಥದ್ದು ಚೀನಾದವರು ಡಿಸ್ಕ್ರೈಬ್ ಮಾಡಿರುವಂತೆ ಇದು ಚೀನಾ ಸ್ಪೇಸ್ ಸ್ಟೇಷನ್ ಇನ ಡಿಲಿವರಿ ಗೈ ಆಗಿ ಕೆಲಸ ಮಾಡುತ್ತೆ. ಈ ಟಿಯಾನ್ಜೋ 2 ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಅನ್ನುವಂಥದ್ದು ಸ್ಯಾಟರ್ಡೆ ಲಾಂಚ್ ಆಗಿದ್ದಂಥದ್ದು 8 ಗಂಟೆಗಳ ಅವಧಿಯ ನಂತರದಲ್ಲಿ ಡಾಕ್ ಆಗಿರ್ತಕ್ಕಂಥದ್ದು ಸ್ಪೇಸ್ ಸ್ಟೇಷನ್ ನಲ್ಲಿ. ಫಸ್ಟ್ ಕೋರ್ ಮಾಡ್ಯೂಲ್ ಟಿಯಾನ್ ಅನ್ನ ಹೆವನ್ಲಿ ಹಾರ್ಮೋನಿ ಅಂತ ಕೂಡ ಗುರುತಿಸಿಕೊಳ್ಳುವಂತ ಈ ಟಿಯಾನ್ ಅನ್ನುವಂಥದ್ದನ್ನ ಚೀನಾದ ಸದ್ಯಕ್ಕೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಸ್ಪೇಸ್ ಕ್ರಾಫ್ಟ್ ಗೆ ಕಳಿಸುವಂತ ಕಾರ್ಯವನ್ನ ಈಗ ಚೀನಾದ ಸ್ಪೇಸ್ ಕ್ರಾಫ್ಟ್ ನ ವಿಚಾರದಲ್ಲಿ ಡಿಲಿವರಿ ಗೈ ಆಫ್ ಸ್ಪೇಸ್ ಸ್ಟೇಷನ್ ಅಂತಾನೆ ಗುರುತಿಸಿಕೊಳ್ತಿರ್ತಕ್ಕಂಥ ಟಿಯಾನ್ಜೋ 2 ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಅನ್ನುವಂಥದ್ದು ಮಾಡಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. US, ಚೀನಾ, EU, ರಷ್ಯಾದಂತ ರಾಷ್ಟ್ರಗಳು ಯಾವುದೇ ಪ್ರಾಜೆಕ್ಟ್ಸ್ ಗಳನ್ನ ಸ್ಪೇಸ್ ನ ವಿಚಾರದಲ್ಲಿ ಸ್ಪೇಸ್ ಪ್ರಾಜೆಕ್ಟ್ಸ್ ಗಳನ್ನ ಏನ್ ಮಾಡಿರುತ್ತೆ ಅವು ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಚೀನಾದ ಒಂದು ಸ್ಪೇಸ್ ಪ್ರಾಜೆಕ್ಟ್ ನ ಕುರಿತಂತೆ ಈಗಾಗಲೇ ಈ ವರ್ಷದ KPSC ಪ್ರಿಲಿಮ್ಸ್ ನಲ್ಲಿ ಒಂದು ಪ್ರಶ್ನೆಯನ್ನ ನೇರವಾಗಿ ಕಂಡಿದ್ವಿ. ಇದೇ ರೀತಿಯಾಗಿ ಚೀನಾದ ಸ್ಪೇಸ್ ಸ್ಟೇಷನ್ ನ ಹೆಸರಾಗಬಹುದು, ಅವರ ಒಂದು ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಆಗಿರ್ಬೋದು, ಇವುಗಳ ಹೆಸರು ನಮಗೆ ನೆನಪಿರಬೇಕಾಗತ್ತೆ.
ಮುಂದಿನ ಆರ್ಟಿಕಲ್ ಬ್ರೆಸಿಲಿಯನ್ಸ್ ಸ್ಟೇಜ್ ಮೋರ್ ಪ್ರೊಟೆಸ್ಟ್ ಅಗೇನ್ಸ್ಟ್ ಬೋಲ್ಸೊನಾರೋ ಅನ್ನುವಂಥದ್ದು. ಬ್ರೆಜಿಲ್ನಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ಅನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಿಲ್ಲ ಅಂತ ಹೇಳಿ ಬ್ರೆಜಿಲ್ನ ಪ್ರೆಸಿಡೆಂಟ್ನ ವಿರುದ್ಧವಾಗಿ ಪ್ರೊಟೆಸ್ಟ್ಗಳು ನಡೀತಾ ಇರ್ತಕ್ಕಂಥದ್ದು. ಟೆನ್ಸ್ ಆಫ್ ಥೌಸಂಡ್ಸ್ ಆಫ್ ಪೀಪಲ್ ಇದನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ಯಾಂಡಮಿಕ್ ನಿಂದಾಗಿ ಬ್ರೆಜಿಲ್ನಲ್ಲಿ 4,61,000 ಮಂದಿ ಸಾವಿಗೀಡಾಗಿದ್ದಾರೆ. ಇದರ ಹಿನ್ನೆಲೆಯಲ್ಲಿ 16,000 ಮಂದಿ ಬ್ರೆಜಿಲ್ನಲ್ಲಿ ಈ ಪ್ರೆಸಿಡೆಂಟ್ನ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಬ್ರೆಜಿಲ್ನ ರಿಯೋ ಡಿ ಜನೈರದಲ್ಲಿ 10,000ದಷ್ಟು ಮಂದಿ ಮಾಸ್ಕ್ ಗಳನ್ನ ವೇರ್ ಮಾಡಿ ಸ್ಟ್ರೀಟ್ಸ್ ಗಳಿಗೆ ಇಳಿದಿದ್ದಂಥದ್ದು. ಬೋಲ್ಸೊನಾರೋ ಜೀನೋಸೈಡ್ ಅನ್ನುವಂಥದ್ದು ಅಥವಾ ಗೋ ಅವೇ ಬೋಲ್ಸೋ ವೈರಸ್ ಅನ್ನುವಂಥ ಹೇಳಿಕೆಗಳನ್ನ ಸ್ಟ್ರೀಟ್ಸ್ ಗಳಲ್ಲಿ ಹೇಳುತ್ತಾ 10,000ದಷ್ಟು ಮಂದಿ ನೆರೆದಿದ್ದಂಥದ್ದು. ಇದೆಲ್ಲವೂ ಒಂದು ರೀತಿಯಾಗಿ ಅಲ್ಲಿರುವಂತ ಸರ್ಕಾರ ಅಥವಾ ಅಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ನ ವಿರುದ್ಧವಾಗಿ ಜನಗಳು ತೋರಿಸ್ತಾ ಇರ್ತಕ್ಕಂಥ ಈ ಪ್ಯಾಂಡಮಿಕ್ ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಆಗಿಲ್ಲ ಅಂತ ಹೇಳಿದಾಗ ಜನಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಆಫ್ಟರ್ US ಬ್ರೆಜಿಲ್ ಅನ್ನುವಂಥದ್ದು ವರ್ಲ್ಡ್ಸ್ ಸೆಕೆಂಡ್ ಹೈಯೆಸ್ಟ್ ಕರೋನಾ ವೈರಸ್ ಡೆತ್ ಟೋಲ್ ಅನ್ನ ಸದ್ಯಕ್ಕೆ ಹೊಂದಿರತಕ್ಕಂಥದ್ದು. ಭಾರತವು ಕೂಡ ಇದಕ್ಕೆ ಹಿಂದೆ ಉಳಿದಿಲ್ಲ. ಭಾರತದಲ್ಲೂ ಕೂಡ ಡೆತ್ ಟೋಲ್ ಹೆಚ್ಚಾಗಿದೆ ಮತ್ತು ಭಾರತ ಭೀಕರವಾದಂತಹ ಸೆಕೆಂಡ್ ವೇವ್ ನ ಎಫೆಕ್ಟ್ಸ್ ಗಳನ್ನ ಕಂಡಿರ್ತಕ್ಕಂಥದ್ದು. ಇಲ್ಲಿ ಜನಗಳು ಇಷ್ಟೊಂದು ಪ್ರೊಟೆಸ್ಟ್ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ ಪ್ಯಾಂಡಮಿಕ್ ಔಟ್ಸೆಟ್ ಆದಂತ ಸಂದರ್ಭದಲ್ಲಿ ಇಲ್ಲಿನ ಪ್ರೆಸಿಡೆಂಟ್ ಬೋಲ್ಸೊನಾರೋ ಅವರು ಕೋವಿಡ್-19 ಅನ್ನ ಒಂದು ಲಿಟಲ್ ಫ್ಲೂ ಅಂತ ಹೇಳಿ ಇದನ್ನ ಡಿಸ್ಮಿಸ್ ಮಾಡಿದ್ರು. ಆದ್ರೆ ಡೆತ್ ಟೋಲ್ ಅನ್ನುವಂಥದ್ದು ಸಡನ್ಲಿ ಸ್ಟಡಿಲಿ ರೈಸ್ ಆಗ್ತಾ ಹೋಯ್ತು. ಇದರ ನಂತರವೇ ಅಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಬಂದಂತದ್ದು. ಸ್ಟೇ ಅಟ್ ಹೋಮ್ ಮೆಷರ್ಸ್ ಗಳನ್ನ ಅಪೋಸ್ ಮಾಡಿದ್ರು ಜನಗಳು. ಮೊದಲಿಗೆ ಮಾಸ್ಕ್ ವೇರ್ ಮಾಡದೇ ಇರುವಂತದ್ದು, ಇನ್ಎಫೆಕ್ಟಿವ್ ಮೆಡಿಕೇಶನ್ಸ್ ಗಳನ್ನ ತಗೊಂಡಂತದ್ದು, ವ್ಯಾಕ್ಸಿನ್ ಆಫರ್ಸ್ ಗಳನ್ನ ರೆಡ್ಯೂಸ್ ಮಾಡಿದಂಥದ್ದು, ಆಕ್ಸಿಜನ್ ಶಾರ್ಟೇಜಸ್ ಗಳನ್ನ ಆಂಟಿಸಿಪೇಟ್ ಮಾಡದೇ ಇದ್ದಿದಂಥದ್ದು. ಇವೆಲ್ಲದರಿಂದಾಗಿ ಈಗ ಪೇಷಂಟ್ಸ್ ಗಳು ಸಫೋಕೇಟ್ ಆಗಿ ಸಾಕಷ್ಟು ಮಂದಿ ಸಾವಿಗೀಡಾಗಿದ್ದಾರೆ. US ನ ನಂತರದಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ಡೆತ್ ಟೋಲ್ ಅನ್ನ ಬ್ರೆಜಿಲ್ ಕಂಡಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ US ಮೊದಲ ಸ್ಥಾನವನ್ನ ಕೋವಿಡ್-19 ಡೆತ್ಸ್ ಗಳಲ್ಲಿ ಹೊಂದಿದ್ರೆ ಬ್ರೆಜಿಲ್ 2ನೇ ಸ್ಥಾನವನ್ನ ಹೊಂದಿದೆ ಅನ್ನುವಂಥದ್ದು. ಹಾಗೆ ಒಮ್ಮೆ ಏನಾದ್ರೂ ಯಾವುದೇ ರಾಷ್ಟ್ರದ ನಾಯಕರಾಗ್ಲಿ ಈ ಪ್ಯಾಂಡಮಿಕ್ ಅನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಲ್ಲ ಅಂತ ಅಂದ್ರೆ ಯಾವ ರೀತಿಯಾದಂತಹ ಪ್ರೊಟೆಸ್ಟ್ ಗಳು ಕಾಣುತ್ತೆ ಇಡೀ ರಾಷ್ಟ್ರದಲ್ಲಿ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತೋರಿಸುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.